ಹೇಳ್ತೀನಿ ಬಾಳು, ಜಗತ್ತನ್ನ ಮೆಚ್ಚೋಕೆ ಹಾಡಬೇಡ, ನಿನ್ನನ್ನು ಮೆಚ್ಚಕ್ ಮಾತ್ರ ನೀನು ಹಾಡು ಸಾಕು, ಸಿಂಪಲ್. ಸ್ವರಗಳು ಹಾಡಿದ್ದಾಕ್ಷಣಕ್ಕೆ ಅವನೊಬ್ಬ ದೊಡ್ಡ ಸಂಗೀತಗಾರ ಅಂತೆಲ್ಲ ಇಲ್ಲ. ನಾವು ಗೆದ್ವಿ. ಎಷ್ಟು ಜನ ಒಂದಿಷ್ಟು ದಿನ ಆತ್ರಿ ಸರ್ ನಾನು ನೋಡಕತ್ತೀನಿ. ಇವ್ನಿಗೆ ಸಂಗೀತ ಗೊತ್ತಿಲ್ಲ, ಒಂದ್ ಸ್ವರ ಹಾಡಕ್ ಬರಂಗಿಲ್ಲ. ಇವನ್ ಯಾಕೆ ದಿನ ಅಲ್ಲೇ ಬರ್ಬೇಕು, ಇವನ್ ಯಾಕೆ ಇವ್ರು ಇಲ್ಲೇ ಮಠ ತರಬೇಕು ಅಂತ ಬಾಳ ಒಂಥರ ಮನಸ್ಸಿಗೆ ನೋವಾಗೋತರ ಎಲ್ಲರೂ ಮಾತಾಡ್ತಾರೆ ಹೊರಗಡೆ. ಅವಾಗ ಸರ್ ನನಗ ಸ್ವರಗಳನ್ನ ಹಾಕೊಟ್ರು. ಎಲ್ಲಿ ಆ ಸ್ವರಕ್ಕೆ ನನ್ನಿಂದ ಮೋಸ ಆಗುತ್ತೇನೋ ಅಂತ ಒಂದು ಕೆಟ್ಟ ಗಿಂಟು ಕಾಡುತ್ತಿದ್ದಾರೆ. ಸ್ವರಗಳ ಹಾಡಿದ್ರೆ ಮಾತ್ರ ಸಂಗೀತಗಾರ ಅಂತೆಲ್ಲ ಇಲ್ಲ ಕಣಪ್ಪ. ಚಾಲು ಮಾಡೋಣ್ರ. ಯಾವ ಸಾಂಗ್ಪ ಅಂತಂದ್ರ, 2 ವರ್ಷದಾಗ ಬೆಳೆದನ. ರೆಡಿ. ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗಾಯಕ ಬಾಳು ಬೆಳಗುಂದಿ ಮತ್ತೊಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನ ತಮಗಾಗಿ ತೆಗೆದುಕೊಂಡ್ಬರ್ತಾರೆ. ಬಾಲಿ ತಮ್ಮ ಪ್ರೀತಿಯ ಜೋರಾದ ಚಪ್ಪಾಳೆಗಳು. ಹಲೋ. ಇನ್ನೊಂದು ವಿಷಯ ಏನಂತಂದ್ರ, ಭಾಳ ಆ ಕಡೆಯಿಂದ ಭಾಳಷ್ಟು ಫೋನ್ ಮಾಡತ್ತೀರಿ. ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರ, ಈ ಒಂದು ಮ್ಯಾಕ್ಸಿಮಮ್ ಒಂದು 40,000 ಮ್ಯಾಲ ಜನ ಸೇರಿರಿ. ಎಲ್ಲ ಕಡೆನೂ ಕೂಡ ಎಷ್ಟು ಸಾಧ್ಯ ಐತಿ ಸೌಂಡ್ ರೀಚ್ ಮಾಡ್ತಾಯಿದ್ರ. ಅಣ್ಣ ಇನ್ನೊಂದು ಸ್ವಲ್ಪ ಔಟ್ಪುಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇರಲಿ, ಇನ್ನೊಂದು ಸ್ವಲ್ಪ ಔಟ್ಪುಟ್. ಅಲ್ಲ ಅರ್ಥ ಆಯ್ತು, ನೀವು ಪೂರ ಏರಿಸಿ ಅಂತ ನನಗೆ ಗೊತ್ತದ. ಆದ್ರೆ ಇನ್ನೊಂದು ಸ್ವಲ್ಪ ಎಲ್ಲರ ಅನುಕೂಲ ಆಕೈತಿ, ಇನ್ನೊಂದು ಸ್ವಲ್ಪ ಏರ್ಸ್ ಅಂತೈತೆ ಮತ್ತೇನೆಲ್ಲ. ಆಯ್ತು ಅಣ್ಣ, ಸಮಾಧಾನ ಆಯ್ತಾ? ಓಕೆ ಹಲೋ. ಓಕೆ, ಎಲ್ಲರಿಗೂ ನಮಸ್ಕಾರ. ಆಗಲೇ ಬಂದ ತಕ್ಷಣ ನಾನು ಹಾಡು ಸ್ಟಾರ್ಟ್ ಮಾಡಿ ಮಾತಾಡೋಕ್ಕಾಗಲಿಲ್ಲ. ಆರಾಮದಿರಲ್ಲ ಎಲ್ಲರೂ? ದಿನನಿತ್ಯ ಕಾರ್ಯಕ್ರಮನ ನೋಡಿ ಆನಂದಿಸಕತ್ತೀರಿ. ಕಾರ್ಯಕ್ರಮನ ನೀಡುವಂಥ ಕಮಿಟಿಯವರಿಗೂ, ಇಲ್ಲಿ ನಮ್ಮನ್ನು ಬರಮಾಡಿಕೊಂಡಂಥ ಕಮಿಟಿಯವ್ರಿಗೂ, ಮತ್ತು ಈ ನಮ್ಮ ಗೋಪಾಲ್ ಹುಗಾರ್ ಸರ್ ಹಾಗೂ ಗೋಪಾಲ್ ಇಂಚಗೇರಿ ಸರ್ ಮತ್ತು ಶ್ರೀಶೈಲ್ ಹುಗಾರ್ ಸರ್ ನಡೆಸ್ಕೊಡುವಂಥ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದು ಭಾಳ ಅದ ರೀ. ಜಾತ್ರಾ ಕಮಿಟಿ ಮೊದಲು ಹೇಳಿ ಆಮ್ಯಾಗೆಲ್ಲ ಹೇಳತ್ತಂತ್ರ. ಇರಲಿ, ಚಾಲು ಮಾಡೋಣ್ರ. ಈಗ ಹಳೆ ಹಾಡಾದರೂ ಮುದ್ದೇಬಿಹಾಳ ತಾಲೂಕಿನಾಗ ಫಸ್ಟ್ ಬಂದಾಗಿಂದನೂ ಹಾಡ್ಕೊಂಡು ಬಂದಿರ್ತಂಥ ಹಾಡು. ಅಣ್ಣ ಒಂದು ನಿಮಿಷ, ಇಲ್ಲಿ ನಾವೆಲ್ಲ ನಾಮಕವ್ಯವಸ್ಥೆ ನಿಮಿತ್ತ ಮಾತ್ರ. ಇಲ್ಲಿ ಕಾಣದ ಕೈಗಳು ತನು ಮಣ್ಣ ದನ ಅರ್ಪಿಸಿ ಈ 5 ದಿನದ ಜಾತ್ರೆ ಹೆಂಗೈತಪ್ಪ ಅಂತ ಕೇಳಿದ್ರೆ, ಮೈಸೂರು ದಸರಾ ನೋಡಂಗ ಅದ್ಭುತವಾಗಿರ್ತಕ್ಕಂಥ ಅಂಥ ಜಾತ್ರೆ ಮಾಡಕತ್ಯಾರಂದ್ರೆ ನಮ್ಮ ಮುದ್ದೇಬಾಳದ ಜಾತ್ರಾ ಕಮಿಟಿ, ವ್ಯಾಪಾರಸ್ಥರು, APMC ವರ್ತಕರು, ಯಾರಂತ ಹೇಳೋಣ ಸರ್, ಎಲ್ಲರೂ 1,00,000 2 ಲಕ್ಷ 10 ಲಕ್ಷ ಗಟ್ಟಲೆ ಪಟ್ಟಿ ಕೊಟ್ಟು ಇವತ್ತು ನಾವು ಕೊಟ್ಟೇ ಇಲ್ಲ ಅನ್ನುವಂಥ ರೀತಿಯೊಳಗೆ ಇಲ್ಲೆಲ್ಲ ಕೂತ್ಕೊಂಡಾರ ಅವರು. ಅದು ನಮ್ಮ ಮುದ್ದೇಬಾಳದಲ್ಲಿರ್ತಕ್ಕಂಥ ದಾನ ಧರ್ಮದ ಶಕ್ತಿ ಅಂತ ಹೇಳಬೇಕಾಗ್ತದ. ಆ ತಾಯಿ ದೇವಿ ಅಂತ ಒಂದು ದೊಡ್ಡ ಶಕ್ತಿಯನ್ನು ನಮ್ಮ ಮುದ್ದೇಬಾಳ ತಾಲೂಕಿಗೆ ಕೊಟ್ಟಾರ. ಇಡೀ ನಗರ ತುಂಬ ಬೆಳಕಿನ ವ್ಯವಸ್ಥೆ, ಎಲ್ಲಿ ನೋಡುತ್ತೆ ಅಲ್ಲಿ ಬೆಳಕಿನ ವ್ಯವಸ್ಥೆ. ನಾವು ಮೈಸೂರು ದಸರಾ ಕಾರ್ಯಕ್ರಮ ಮಾಡೀವಿ, ಅದು ನನಗಿಲ್ಲಿ ಆ ಒಂದು ಬೆಳಕ ಇಲ್ಲಿ ತೋರಾಕತ್ತಿದೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಗ್ರಾಮ ದೇವತೆಯ ಜಾತ್ರಾ ಕಮಿಟಿಯವ್ರು ಮಾಡಿರೋಣ. ಇವತ್ತು ನೀವೆಲ್ಲ ಬರೋದಕ್ಕೆ ಅವ್ರ ಕಾರಣ. ಥ್ಯಾಂಕ್ ಯು ಅಣ್ಣಾಜಿ. ಅದ ಅಣ್ಣಾಜಿ, ಅಂಥ ಧನ್ಯರನ್ನ ನೋಡಿ ನಾವು ಧನ್ಯರಾದೀವಿ. ಚಾಲು ಮಾಡೋಣ್ರ. ಯಾವ ಸಾಂಗ್ಪ ಅಂತಂದ್ರ, 2 ವರ್ಷದಾಗ ಬೆಳೆದನ. ರೆಡಿ. ಗಂಡನ ಊರಿಗೆ ಕರಿಬ್ಯಾಡ ಕರಿಬ್ಯಾಡ, ಹೊಳ್ಳಿತವರಿಗೆ ಬಂದಾಗ ಮರಿಬ್ಯಾಡ. ನನ್ನ ರಾಣಿ ನನ್ನ ರಾಣಿ ಮದಿವ್ಯಾದಿ ಮೊಣ್ಣಿ ಮೊಣ್ಣಿ. ನನ್ನ ರಾಣಿ ಮದಿವ್ಯಾದಿ ಮೊಣ್ಣಿ ಮೊಣ್ಣಿ. ಹೇಳಲಿಲ್ಲ ಕೇಳಲಿಲ್ಲ ಹೇಳಲಿಲ್ಲ ಕೇಳಲಿಲ್ಲ ಕಪ್ಪ ಚುಪ್ಪ ಮದಿವ್ಯಾದಿ. ನನ್ನ ರಾಣಿ ಗಂಡನ ಊರಿಗೆ ಕರಿಬ್ಯಾಡ ಕರಿಬ್ಯಾಡ, ಹೊಳ್ಳಿ ಮುದ್ದೇಬಿಹಾಳ ಸೈಡ ಬಂದಾಗ ಮರಿಬ್ಯಾಡ. ಹೇಳಲಿಲ್ಲ ಕೇಳಲಿಲ್ಲ ಹೇಳಲಿಲ್ಲ ಕೇಳಲಿಲ್ಲ
ಗಪ್ಪ ಚುಪ್ಪ ಮದಿವ್ಯಾದಿ ನನ್ನ ರಾಣಿ ನನ್ನ ರಾಣಿ. ರೆಡಿ ಹೌದಾ? ಕಳ್ಳ ಬಳ್ಳನ ಹೆಣ್ಣ ಕಳ್ಕೊಂಡ ಕುಂತನ ಕಳ್ಕೊಂಡಾಕಿ ಹೊಳ್ಳಿ ಸಿಗತಾಳ ಏನ. ಸಣ್ಣಾಕಿ ಇರ್ದ ನಿನ್ನ ದೊಡ್ಡವರು ಹಾಕರ ಹಣ್ಣ ನಿಮ್ಮೂರಾಗ ಅವ್ರದ ದೊಡ್ಡ ಮಣಿತಾನ. ನಿಮ್ಮಪ್ಪಗ ನಾ ಬಡವ ಅನಿಸಿನೇನ ಈಗ ಬಂದ ನೋಡ ನನ್ನ ಮುಂದೆ ನಿನ್ನ ಕಂಡ ಬಡವಾನ. 2 ವರ್ಷದಾಗ ಬೆಳೆದನ ರಾಣಿ ಬುಲೆಟ್ ಗಾಡಿ ಮೇಲೆ ಮೆರೆದನ ಧಾರ ತಂದ ತರಿಬೇನ ಕೇಳಿ ಹೇಳ ನಿಮ್ಮಪ್ಪನ ನಾ ಈಗ ಬಡವೇನ. ಮದಿವ್ಯಾದಿ ಮಣ್ಣಿ ಮಣ್ಣಿ ನನ್ನ ರಾಣಿ ಮದಿವ್ಯಾದಿ ಮೊಣ್ಣಿ ಮೊಣ್ಣಿ. ಹೇಳಲಿಲ್ಲ ಹೇಳಲಿಲ್ಲ ಕೇಳಲಿಲ್ಲ ಗಪ್ಪ ಚುಪ್ಪ ಮದಿವ್ಯಾದಿ ನನ್ನ ರಾಣಿ. ಮಾವನ ಮಗಳಂತ ಮನಸಾರೆ ಲವ್ ಮಾಡಿ ನಿನ್ನ ಕೇಳಕ ನಮ್ಮವ್ವನ ನಿಮ್ಮನೆ ಕಳಿಸೇನ. ಏನ ದೊಡ್ಡ ಮನೆಗೆ ಕೊಟ್ಟೇನಂತ ನಮ್ಮವ್ವನ ಹೊಳೆ ಕಳಿಸಾನ. ನನ್ನ ಮನೆಗೆ ಕೊಟ್ಟಿದ ನಾಯನ ಕೊಲತಿದ್ದೇನ ನಿನ್ನ. ಸಾಲ ಕೊಟ್ಟನ ನಿನ್ನ ಅದಕ್ಕ ಅಣತಾನ ಅದು ದೊಡ್ಡ ಮಣಿತಾನ. ಅವ ಕೊಟ್ಟನಂತ ಮದುವೆಯಾದೇನ ರಾಣಿ. ಎಂತದ ನಿಮ್ಮ ಮಣಿತಾನ ನಿಮ್ಮಪ್ಪ ರೊಕ್ಕ ಕುಣಿತಾನ. ರೊಕ್ಕ ಕೇಳಿದರ ನನ್ನ ಗುರಿ ಮರಿ ಕೊಡುತ್ತಿದ್ದೆ. ಥ್ಯಾಂಕ್ ಯು. ಹಲೋ, ಅದಕ್ಕೆ ಪ್ರಕಾಶ್ ದತ್ತಕರ್ ಅವರು ಕೂಡ 201 ರೂಪಾಯಿ ಕಾಣಿಕೆನ ಕೊಟ್ಟಿದ್ದಾರೆ. ಬಾಳವನ ಜನ ಸ್ವೀಕರಿಸಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊತಾ ಇದ್ವಿ. ಥ್ಯಾಂಕ್ ಯು. ಅದಕ್ಕೆ ಬಹಳಷ್ಟು ಜನ ಕಲಾ ಕಾಣಿಕೆನ ಕೊಟ್ಟಿದ್ದಾರೆ. ನಮ್ಮ ಸಿದ್ದು ಸರ್ ಅವರು, ಸಿದ್ದು ಬಂಟೂರ್ ಸರ್ ಅವರು 500 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ ನಮ್ಮ ಬಾಳು ಬೆಳಗುಂದಿ ಅವರಿಗೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸಿದ್ದು ಬಂಟೂರ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ನಮ್ಮ ಅದಕ್ಕೆ ಬಹಳಷ್ಟು ಗೀತೆಗಳನ್ನ ಅಪೇಕ್ಷೆ ಪಟ್ಟು ಮೆಸೇಜ್ ಕೂಡ ಮಾಡ್ತಾ ಇದ್ದೀರಿ. ನಾವೆಲ್ಲ ಗೀತೆಗಳನ್ನ ಹಾಡಿಸ್ತೀವಿ, ಸ್ವಲ್ಪ ತಾಳ್ಮೆ ಸಹಕಾರ ಇರಲಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಎಲ್ಲಿ ನಾವು ದೇವಾಳದ ಗ್ರಾಮ ದೇವತೆಯ ಜಾತ್ರೆ ಕಾರ್ಯಕ್ರಮ ಏನ್ ನೋಡ್ರಿ, ಎಲ್ಲಿ ನೋಡುತ್ತೆ ಅಲ್ಲಿ ಜನ, ಎಲ್ಲಿ ನೋಡುತ್ತೆ ಅಲ್ಲಿ ಕಲಾಭಿಮಾನಿಗಳು. ಬಹುಶಃ ಸುರಪುರ, ಶಾಪುರ, ಗುಲ್ಬರ್ಗ, ರಾಯಚೂರು ಆ ಕಡೆಯಿಂದ ಈ ಕಡೆ ಬೆಳಗಾವಿಯಿಂದ ಕೂಡ ಇವರು ಟ್ರ್ಯಾಕ್ಸ್ ಮಾಡಿಕೊಂಡು ಕಾರ್ ಮಾಡಿಕೊಂಡು ಬಹಳಷ್ಟು ಕಲಾಭಿಮಾನಿಗಳು ಆಗಮಿಸಿದಿರಿ. ತಮ್ಮೆಲ್ಲರೂ ಕೂಡ ನಮ್ಮ ಮುದ್ದೇಬಾಳದ ಜಾತ್ರಾ ಕಮಿಟಿಯ ಪರವಾಗಿ, ಮುದ್ದೇಬಾಳದ ಸಮಸ್ತ ಗುರಿಯರ ಪರವಾಗಿ, ತಾಯಂದ್ರ ಪರವಾಗಿ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಹೃದಯ ತುಂಬಿ ಸ್ವಾಗತ ಸುಸ್ವಾಗತ ಬಯಸುತ್ತಾ ಮತ್ತೊಮ್ಮೆ ಕರಿತೀವಿ ಮೂಡಲಿಗೆ ನಮ್ಮ ಜನಪದ ಹೋರಿ ನಿಮ್ಮೆಲ್ಲರ ಪ್ರೀತಿಯ ಹಿರಿಯ ಗಾಯಕ ಶಬ್ಬಿ ಡಾಂಗೆ ಸರ್ ಅವ್ರನ್ನ ಈಗ ವೇದಿಕೆಗೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಮತ್ತೊಂದ್ಸರಿ ಬಾರಿ ತಮ್ಮ ಪ್ರೀತಿಯ ಚಪ್ಪಾಳೆಗಳು, ಜೋರಾದ ನಿಮ್ಮ ಪ್ರೀತಿಯ ಚಪ್ಪಾಳೆಗಳೇ ಒಂದು ಕಾರ್ಯಕ್ರಮಕ್ಕೆ ಶ್ರೀರಕ್ಷೆ. ನಾವೇನು ಬಿಡೋದಿಲ್ಲ, ಆ ಚಪ್ಪಾಳಿ ಕಾರ್ಯಕ್ರಮಕ್ಕೆ ಒಂದು ಗತ್ತು ಗಮ್ಮತ್ತು ಅಂತ ಹೇಳ್ತಾ ಕೇಳಿ ಆನಂದಿಸಿ ಒಂದು ಸುಂದರವಾದ ಸೊಗಸಾದ ಗೀತೆ ಶಬ್ಬಿ ಡಾಂಗೆ ಸರ್ ಅವರ ಧ್ವನಿಯಲ್ಲಿ ಈ ಒಂದು ಜನಪದ ಹಾಡು. ಹಲೋ, ಹಾಗೆ ನಮ್ಮ BY ಪಾಟೀಲ್ ವಕೀಲರು 500 ರೂಪಾಯಿಗಳ ಫೋನ್ ಪೇ ಮಾಡಿದ್ದಾರೆ ನಮ್ಮ ಬಾಳು ಬೆಳಗುಂದಿ ಅವರಿಗೆ, ಅವ್ರಿಗೆ ಕೂಡ ಧನ್ಯವಾದ. ಹಲೋ ಹಲೋ ಸೂಪರ್. ದಯವಿಟ್ಟು ಒಂದ್ಸಾರಿ ಚಪ್ಪಾಳೆ ಹೊಡಿ. 9 ಹಲೋ ಚಿಕ್ಕಿ ಮಿನಿಗಿದ್ರ ಚಂದ, ಹುಡುಗಿ ನಕ್ಕಿದ್ರ ಚಂದ. ಹಕ್ಕಿ ಹಾರಿದ್ರ ಚಂದ, ಚಿಕ್ಕಿ ಮಿನಿಗಿದ್ರ ಚಂದ, ಹುಡುಗಿ ನಕ್ಕಿದ್ರ ಚಂದ. ಆದ್ರೆ ನಿನ್ನ ನೆನಪಿನ್ಯಾಗ ಜ್ಯೋತಿ, ಆದ್ರೆ ನಿನ್ನ ನೆನಪಿನ್ಯಾಗ ನಾ 90 ಹಾಕೊಂಡು ಉಪ್ಪಿನಕಾಯಿ ನೆಕ್ಕಿದ್ರ ಅದಕ್ಕಿಂತ ಚಂದ ಗೆಳತಿ, ಅದಕ್ಕಿಂತ ಅಂದ್ರೆ 90 ಹೊಡಿ ಮುಂದೆ ಅಷ್ಟೇ ನೆನಪಾಕಿವನು. ಅದು ಬಿದ್ದ ನಂತರ ಮತ್ತೆ ಹೆಚ್ಚಾಕೈತಿ. ಹಂಗೆಲ್ಲ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೈಕ್ ಸರ್ ಕರೋಕೆ ಮೇಕರ್ ನೋಡಿ, ಎಲ್ಲ ಕರ್ಕೊಂಡು ಆಡಿದ್ರೆ ನಮ್ಮ 3 ಮಂದಿ ಕರ್ಕೊಂಡು ಆಡೋಣ. ಇಬ್ರು ಹೇಳಿಕರಿ ಎಕ್ಸ್ಟ್ರಾ ಮಾತೊಂದ ನಿಮ್ಮ ಟೈಮ್ ಚಲೋ ಇರ್ತದೆ. 3 ಮಂದಿ ಬಡತಕ್ಕೆ ಮುಂದೆ ಹೋಗ್ತದ. ನಮ್ ಸರ್ ಸಾಂಗ್ ಹವಾ ನೋಡ್ರಿ, ಜೋಶ್ ಬರ್ಲಿ ಹುಡುಗರು. ಎಲ್ಲಿದೆ ಗರಿ ಕಂಬಳಿ ಗರಿ ಕಂಬಳಿ ಕರಿ ಕಂಬಳಿ ಬುಡಕನಿ ಹಾಸ
ಹೇ ಕರಿ ಕಂಬಳಿ ಬುಡಕನಿ ಹಾಸ ಮಾಡೋ ನೋಟ ಎಂಬಾಸ ಹುಡುಗರೆ ನೀ ಬದ್ರ ಬಾಳ ಬೆರಸ ಹುಡುಗರೆ ನೀ ಬದ್ರ ಬಾಳ ಬೆರಸ ಮಾಡಿ ರೆಕ್ಕಲಂಟ ಪಾಸ ಕರಿಗಡವ ಕೊಡತೇನ ನೀ ಬಾರ ಸಾವಕಾಸ ಗಾಡಿ ಹೊಡಿಯು ಬೈಬಾಸ ಐತಿಯು ಬೆಳಿಗ್ರಾಸ ಏ ಕಳ್ಳಿ ಏ ಮಳ್ಳಿ ಸುಳ್ಳ ಯಾಕ ಬಿರ್ಸ ನೀ ಬಿರ್ಸ ಏ ನನ್ನ ಹರಸು ಅರ್ರರ್ರ ಕರಿ ಕಂಬಳಿ ಪಟ್ಯಾಗನೆ ಹಾಸ ಮಾಡೋ ನೋಟ ಎಂಬಾಸ ಪಾಸ ಮಲ್ಲಿ ಮಲ್ಲಿ ಬಾರ ಲಘು ಮಾಡಿ ಮಗ್ಲಕ್ಕ ಎಂತ ಬರ್ತಿ ಹೇಳ ನೀ ನಮ್ಮ ತ್ವಾಟಕ್ಕ ಹತ್ತು ಗೊತ್ತು ನೋಡಿ ತುಟಗಿಲೆ ಬರಬೇಕ ವರವಾಯಿ ನಿನ್ನ ಮಾತು ತಲೆಯ ಕೆಡಿಸೈತಿ ಹೊಡದೆಯ ಹಾಕೋನು ಕಾಲ ಕೂಡಿ ಬಂದೈತಿ